ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಆ್ಯಂಡ್ ಮೈ ಡಿಯರ್ ಮಾಸ್ಟರ್ಸ್. ಇವತ್ತು ಧ್ಯಾನ 365 209ನೇ ದಿವಸ. ಈ ಧ್ಯಾನವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿರೋ ಬುದ್ಧ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ, ಈ ಸಂಸ್ಥೆ PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಹೃದಯಪೂರ್ವಕ ನಮಸ್ಕಾರ. ಗ್ರೂಪ್ ಎನರ್ಜೀಸ್ ಅನ್ನೋದು ನಾವು ಯಾವಾಗಲೂ ಹುಡುಕಬೇಕು. ಒಬ್ಬರೇ ಮಾಡೋ ಕೆಲಸ ಒಬ್ಬರೇ ಮಾಡಬೇಕು, ಗ್ರೂಪಲ್ಲಿ ಮಾಡೋ ಕೆಲಸ ಗ್ರೂಪಲ್ಲೇ ಮಾಡಬೇಕು. ಪ್ರತಿ ದಿವಸ ಒಬ್ಬ ಹೊಸ ವ್ಯಕ್ತಿಗೆ ಧ್ಯಾನ ಹೇಳ್ಕೊಡಿ, ಇಲ್ಲಾಂದರೆ ಯಾವುದೇ ಒಂದು ಆಧ್ಯಾತ್ಮಿಕ ವಿಷಯ ಬಗ್ಗೆ ಮಾತಾಡಿ ಅಂತ ಕೇಳಿದ ತಕ್ಷಣ ನಿಮ್ಮ ಒಳಗೆಯಿಂದ ನನಗೆ ಯಾರೂ ಸಿಗಲ್ಲ, ನನಗೆ ಯಾರು ಸಿಗ್ತಾರೋ ಅಂತ ಒಂದು ರೆಸಿಸ್ಟೆನ್ಸ್ ಬಂದರೆ ಇಮ್ಮಿಡಿಯೇಟಾಗಿ ಅದಕ್ಕೆ ನೀವೊಂದು ಪಾಸಿಟಿವ್ ಕೊಡಬೇಕು. ಇವತ್ತು ನಾನು ವಾಕಿಂಗ್ ಹೋಗ್ತೀನಿ, ಒಬ್ಬರು ಸಿಗ್ತಾರೋ. ಇವತ್ತು ನಾನು ಫೋನ್ ನೋಡ್ತೀನಿ, ಒಬ್ಬರು ಸಿಗ್ತಾರೋ. ನಾನು ಮಾರ್ಕೆಟ್ಗೆ ತರಕಾರಿ ತಗೊಳಕ್ಕೆ ಹೋಗ್ತೀನಿ, ಒಬ್ಬರು ಸಿಗ್ತಾರೋ. ಆಫೀಸ್ಗೆ ಹೋಗ್ತೀನಿ, ಅಲ್ಲಿ ಒಬ್ಬರು ಸಿಗ್ತಾರೋ. ವ್ಯಾಪಾರ ಜಾಗದಲ್ಲಿ ಹೋಗ್ತೀನಿ, ಒಬ್ಬರು ಸಿಗ್ತಾರೋ. ಸ್ಕೂಲಲ್ಲಿ ಒಬ್ಬರು ಸಿಗ್ತಾರೋ. ಗೋಲ್ ಅನ್ನೋದು ಒಂದಿದೆ. ಅದಕ್ಕೆ ನಾನು ಇವತ್ತು ಇಡೀ ದಿನ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೂ ಆಗಿಲ್ಲ ಅಂದರೆ ಪರವಾಗಿಲ್ಲ, ನಾನನ್ನು ಟ್ರೈಯೇ ಮಾಡಿಲ್ಲ. ಹಂಗಾಗಿ ಫಸ್ಟು ಮೈಂಡ್ ಬಂತು, ಆಗಲ್ಲ, ಬರಲ್ಲ, ನಮ್ಮ ಹತ್ರ ಆಗಲ್ಲ, ಯಾರು ಸಿಗಲ್ಲ. ಈ ನೆಗೆಟಿವ್ಸ್ ಯಾವಾಗ ಮೈಂಡಲ್ಲಿ ಬರುತ್ತೋ ಅದಕ್ಕೆ ಮತ್ತೆ ರಿವರ್ಸ್ ಥಾಟ್ ಕೊಡೋದು ಬೇಡ, ನೀವು ಆ್ಯಕ್ಷನಲ್ಲಿ ಕೊಡಬೇಕು. ಆ್ಯಕ್ಷನಲ್ಲಿ ಇಲ್ಲ, ನಾನು ನೋಡ್ತೀನಿ, ಟ್ರೈ ಮಾಡ್ತೀನಿ, ಮತ್ತೆ ನೋಡ್ತೀನಿ. ಏನಾಗುತ್ತೆ ಅಂದರೆ ನಮ್ಮ ಲೈಫ್ ಎಲ್ಲರಿಗೆ ಗೋಲ್ಸ್ ಇದೆ, ಸ್ಮೂತಾಗಿ ಆಗಲ್ಲ, ಅಬ್ಸ್ಟಕಲ್ಸ್ ಬರುತ್ತೆ. ಈಗ ಸ್ವಲ್ಪ ಹೊತ್ತು ಮುಂಚೆ, ಸೆಷನ್ ಮುಂಚೆ ಒಬ್ಬ ಮೆಡಿಟೇಟರ್ನ ಮೀಟ್ ಮಾಡಿದ್ದೀನಿ. ಅವರು ಹಳ್ಳಿಯಲ್ಲಿ ಒಂದು ದೊಡ್ಡ ಪಿರಮಿಡ್ ಕಟ್ಟಬೇಕು ಅಂತ ಒಂದು ಜಾಗನೂ ಸಿಕ್ತು, ಎಲ್ಲ ಸೆಟ್ ಆಗಿದೆ. ಈಗ ಅವ್ರು ಪಿರಮಿಡ್ ಕಟ್ಟಬೇಕು, ಆದರೆ ಇನ್ನು ಲೋನ್ ಸ್ಯಾಂಕ್ಷನ್ ಆಗಿಲ್ಲ. ಅಡ್ಡಗಳು ತುಂಬ ಇದೆ ಸರ್, ಏನು ಮಾಡಬೇಕಂತರು. ಅಡ್ಡಗಳು ಬರುತ್ತೆ. ಒಂದೊಂದು ವಿಷಯ ನಾವು ತಗೊಂಡ ತಕ್ಷಣ ಟಕ್ಕಂತ ಆಗ್ಬಿಡುತ್ತೆ. ಒಂದೊಂದು ವಿಷಯ ಎಷ್ಟು ವರ್ಷ ಆದ್ರೂ ಇಳುತ್ತಾ ಹೋಗುತ್ತದೆ, ತುಂಬ ಟೈಮ್ ತಗೊಳ್ಳುತ್ತದೆ. ಅದಕ್ಕೆ ನಮಗೆ ನಾವು ಅದಕ್ಕೆ ಒಂದು ಸಂಕಲ್ಪ ಶಕ್ತಿ ಅನ್ನೋದು ಕೊಡಬೇಕು. ಪೇಷನ್ಸ್ ಪೇಷನ್ಸ್ ಪೇಷನ್ಸ್. ಒಂದು ವಿಷಯ ತುಂಬ ಲೇಟ್ ಆಗ್ತಾ ಇದೆ ಅಂದರೆ, ತುಂಬ ಲೇಟಾಗಿ ಬರ್ತಾ ಇದೆ ಅಂದರೆ ಅದು ತುಂಬ ಅಮೂಲ್ಯವಾದ ವಿಷಯ ಅಂತ ಅರ್ಥ. ಅಷ್ಟು ಅಡ್ಡಗಳು ದಾಟಿನೂ ನಮ್ಮ ಹತ್ರ ಅದು ಬಂದೇ ಬರುತ್ತೆ, ನಿಲ್ತ್ಕೋಬೇಕಷ್ಟೆ. ಮೊನ್ನೆ ಶನಿವಾರ ಮ್ಯಾನಿಫೆಸ್ಟೇಷನ್ ಸೆಷನ್ ಇಲ್ಲಿ ನಡೆಯಿತು, ಸೋಲ್ಫುಲ್ ಸಾಟರ್ಡೇ ಅಲ್ಲಿ ಶಿವಶಕ್ತಿ ಪಿರಮಿಡಲ್ಲಿ. ಆವಾಗ ನಾನು ಎಷ್ಟೊಂದು ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದೀನಿ. ನಮ್ಮ ಜೀವನಕ್ಕೆ ನಮಗೆ ಏನು ಬೇಕೋ ಪ್ರತಿಯೊಂದನ್ನು, ಒಂದು ಎರಡಲ್ಲ, ಪ್ರತಿಯೊಂದನ್ನು ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡಬೇಕು ಅಂತ ಒಂದು 60 ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. 5,000 ಜನಕ್ಕೆ ಗೊತ್ತು ಸೆಷನ್ ಇದೆ ಅಂತ. ಅದರಲ್ಲಿ 50 - 60 ಜನ ಬುಕ್ ಮಾಡ್ಕೊಂಡಿದ್ರು. ನಾನು ಏನು ಎಕ್ಸಸೈಸ್ ಕೊಟ್ಟಿದ್ದೀನೋ, ಒಂದು ದಿವಸ ಟೈಮ್ ಕೊಟ್ಟರೆ ಎಲ್ಲರೂ 2 ದಿವಸ ಟೈಮ್ ಕೇಳಿದ್ರು. ಆದ್ರೂ ಅದರಲ್ಲಿ ಒಂದು 10 ಜನ ಮಾತ್ರ ಸಿನ್ಸಿಯರ್ ಆಗಿ ನಾನು ಏನು ಹೇಳಿದ್ದೀನೋ ಅದನ್ನು ಮಾಡಿ ನನಗೆ ವಾಟ್ಸಪ್ ಕಳಿಸಿದ್ರು. ಇದರಿಂದ ಏನು ಅರ್ಥ ಆಗ್ತಾ ಇದೆ ಅಂದರೆ, ನಮಗೆ ಒಂದು ಬೇಕು ಅಂತ ನಾವು ಡಿಸೈಡ್ ಮಾಡಿದರೆ ಏನೇ ಆಗಲಿ ಆ ಕೆಲಸ ಆಗಲೇಬೇಕು. 100% ಪ್ರಯತ್ನ ಅನ್ನೋದು ಇರಲೇಬೇಕು. ಸ್ವಲ್ಪ ಟ್ರೈ ಮಾಡಿ ಆಗಿಲ್ಲ, ಒಂದೇ ಒಂದು ಸತಿ ನೋಡಿ ಇದು ನಮ್ಮ ಹತ್ರ ಆಗ್ತಾ ಇಲ್ಲ, ಯಾರು ಹೆಲ್ಪ್ ಮಾಡೋಕ್ಕಿಲ್ಲ ಅಂತ ಮೈಂಡ್ ಸೆಟ್ಸನ್ನು ಚೇಂಜ್ ಮಾಡ್ಕೋಬೇಕು. ಎಷ್ಟು ಅಡ್ಡಗಳು ಬಂದರೆ ಅಷ್ಟು ಸ್ಟ್ರಾಂಗ್ ಆಗಿ ನೀವು ನಿಲ್ತ್ಕೋಬೇಕು. ಈ 20 ವರ್ಷ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಎಷ್ಟು ಅಡ್ಡಗಳು ಬಂದಿದೆ ನನಗೆ, ಎಷ್ಟು ಪರಿಸ್ಥಿತಿಗಳು ಬಂದಿದೆ. ಎಂತೆಂಥ ವ್ಯಕ್ತಿಗಳು ಇದನ್ನು ಡೆಮಾಲಿಷ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಏನೇನೋ ಆಯಿತು, ಆದ್ರೂ ನಾನು ನಿಂತ್ಕೊಂಡಿದ್ದೀನಿ. ನಿಂತ್ಕೊಂಡ್ರೆ ಕೊನೆಯದಾಗಿ ವಿಜಯ ನಿಮಗೆ ಬರುತ್ತೆ. ನಿಂತ್ಕೋಬೇಕು. ಏನೇ ಆಗಲಿ, ಒಂದು ಅಡ್ಡ ಬರ್ತಾ ಇದೆ ಅಂದರೆ ನಿಮಗೆ ನೀವು ಹೇಳಿ, ನಾನು ಕರೆಕ್ಟ್ ಪಾತಲ್ಲಿ ಇದ್ದೀನಿ, ಅದಕ್ಕೆ ಅರ್ಥ ಬರ್ತಾ ಇದೆ ಅಂತ ಪಾಸಿಟಿವ್ ಆಗಿ ನೋಡಿ. ಪ್ರತಿಯೊಂದನ್ನು ಪಾಸಿಟಿವಿಟಿಯಿಂದ ನಾವು ನೋಡಬೇಕು, ಪಾಸಿಟಿವಿಟಿಯಿಂದಾನೇ ಮಾತಾಡಬೇಕು. ಅಡ್ಡಗಳು ಒಂದು ಮೈಲ್ ಸ್ಟೋನ್ಸ್. ಯಾರ ಹತ್ರ ನಾನು ಒಂದು ವಿಷಯ ಹೇಳಿದ್ರೆ ಎನರ್ಜಿ ಕೊಡ್ತಾರೋ ಅವ್ರ ಹತ್ರ ಹೇಳ್ಬೇಕು. ಯಾರ ಹತ್ರ ನಾನು ಹೇಳಿದ್ರೆ ಅವರು ಇದು ಆಗಲ್ಲ, ನಿಮ್ಮ ಹತ್ರ ಆಗಲ್ಲ ಅಂತ ಹೇಳ್ತಾರೋ ಅವ್ರ ಹತ್ರ ನಾ ಮಾತಾಡಬೇಕಬಾರದು. ಯಾಕೆಂದರೆ ಅವ್ರು ಎನರ್ಜಿ ಕೊಡಲ್ಲ, ಅವ್ರು ನೆಗೆಟಿವ್ ಎನರ್ಜಿ ಕೊಡ್ತಾರೆ. ಪ್ರತಿ ಒಂದು ವಿಷಯ ಎಲ್ಲರಿಗೂ ಹೇಳೋಕೆ ಅವಶ್ಯಕತೆ ಇಲ್ಲ. ಯಾರು ಪಾಸಿಟಿವ್ ಆಗಿರ್ತಾರೋ, ಯಾರು ನಮ್ಮನ್ನು ಎಂಕರೇಜ್ ಮಾಡ್ತಾರೋ ಅವ್ರ ಹತ್ರ ನಮ್ಮ ಗೋಲ್ಸು, ನಮಗೆ ಏನು ಬೇಕೋ ನಾವು ಶೇರ್ ಮಾಡಿದ್ರೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ಸ್ವಲ್ಪ ಜನ ನ್ಯೂಟ್ರಲ್ ಆಗಿರ್ತಾರೆ.
ಬಟ್ ನೆಗೆಟಿವ್ ಜಾಸ್ತಿ ಯಾರು ಮಾತಾಡ್ತಾರೋ ಅವ್ರ ಹತ್ರ ನಾವು ದಸ್ಮಾತ್ ಹೇಳಿದ್ರೆ ಅದು ಅವ್ರಿಗಾಗಲ್ಲ, ಹಂಗಾಗಿ ಅವ್ರೇನು ಹೇಳ್ತಾರೋ ಇದು ಯಾರ ಹತ್ರನೂ ಆಗಲ್ಲ ಅಂತ ಹೇಳಿಬಿಡ್ತಾರೆ. ಆ ಒಂದು ನೆಗೆಟಿವ್ ಥಾಟ್ ಇಲ್ಲಿ ಹೋಗಿದ್ರೆ ತುಂಬ ದಿವಸ ಆಗುತ್ತೆ ಮತ್ತೆ ನೀವು ಆ ಪಾಸಿಟಿವಿಟಿಗೆ ಬರೋಕೆ. ಸೊ ಹುಡುಕಿ ನಾವು ಒಂದೊಂದು ವಿಷಯ ಹೇಳಬೇಕು. ಎಲ್ಲರ ಹತ್ರ ಎಲ್ಲನೂ ಹೇಳಿದ್ರೆ ಆ ಯಜ್ಞ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಇವತ್ತು ಒಬ್ಬರು ಹೇಳಿದ್ರು, ಸರ್ ತುಮಕೂರಲ್ಲಿ ಯಜ್ಞ ಆಯಿತು, ಮೈಸೂರಲ್ಲಿ ಯಜ್ಞ ಆಯಿತು, ಆದರೆ ನಿಜವಾದ ಯಜ್ಞ ಈ 69 ಡೇಸ್ ಚಾಲೆಂಜಸ್ ಸರ್. ಈ 69 ಡೇಸ್ ಚಾಲೆಂಜಲ್ಲಿ ಒಂದು ನಾನು ಏನು ಮಾತಾಡ್ತಾ ಇದ್ದೀನೋ, ಏನು ಊಟ ಮಾಡ್ತಾ ಇದ್ದೀನೋ ನೋಡಿ ಅವೇರ್ನೆಸ್ ಅನ್ನೋದು ತುಂಬ ಬದಲಾವಣೆ ಆಯಿತು. ಇಷ್ಟು ತಿಂಗಳು ಧ್ಯಾನ ಮಾಡಿನೋ, ಇಷ್ಟು ವರ್ಷ ಧ್ಯಾನ ಮಾಡಿದನೋ ನನಗೆ ಬಂದಿಲ್ಲ ಅಷ್ಟೊಂದು ಅವೇರ್ನೆಸ್ಸು ಈ 1-2 ವಾರಲ್ಲಿ ಬಂದಿದೆ ಅಂದರು. ಇದು ಸಕ್ಸಸ್. ಎಷ್ಟು ಜನಕ್ಕೆ ಮೆಸೇಜ್ ಹೋಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಆದರೆ ಅಷ್ಟು ಜನದಲ್ಲಿ ಎಷ್ಟು ಜನ ಸೀರಿಯಸ್ ಆಗಿ ಇದನ್ನು ಪಾಟಿಸ್ತಾ ಇದ್ದಾರೋ, ಅವ್ರ ಜೀವನದಲ್ಲಿ ಒಂಚೂರು ಇಂಪ್ರೂವ್ಮೆಂಟ್ ಇದೆಯಾ ಇಲ್ವಾ ಅನ್ನೋದು ಮೆಜರ್ ಮಾಡೋಕ್ಕೆ ಈ ಚಾಲೆಂಜ್ ಹೆಲ್ಪ್ ಆಗ್ತಾ ಇದೆ. ಅಡ್ಡಗಳು ಬರುತ್ತೆ. ಮನೆಯಲ್ಲಿ ಮಾತ್ರ ನಾವು ಕೂತ್ಕೊಂಡು ನಾವು ಒಬ್ಬರೇ ಇದ್ದರೆ ಚಾಲೆಂಜೇ ಇರಲ್ಲ, ಈಸಿ. ಹೊರಗೆ ಹೋಗಿ 4 ಜನ ಹತ್ರ ಮಾತಾಡಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ವ್ಯಾಪಾರ ಜಾಗದಲ್ಲಿ, ಉದ್ಯೋಗ ಜಾಗದಲ್ಲಿ, ತರಕಾರಿ ಮಾರ್ಕೆಟ್ ಆಗಲಿ, ಎಲ್ಲ ನೀವು ಹೋಗಿದ್ರೆ ಆವಾಗ ನಿಮಗೆ ಅವೇರ್ನೆಸ್ ಇದೆಯಾ, ಗಾಸಿಪ್ಸ್ ಮಾತಾಡಬಾರದು, ಏನು ತಿಂತಾ ಇದೆಯೋ ಗಾರ್ಲಿಕ್ ಮಶ್ರೂಮ್ ಪ್ರತಿಯೊಂದು ನೋಡಿ ಅದು ಚಾಲೆಂಜ್, ರಿಯಲ್ ಚಾಲೆಂಜ್. ನಾನು ಪ್ರತಿ ದಿವಸ 20-30 ಜನನ ಮೀಟ್ ಮಾಡ್ತಾನೆ ಇರ್ತೀನಿ. ನನಗೆ ಎಷ್ಟು ಚಾಲೆಂಜ್ ಇರುತ್ತೆ, ಆದರೆ ಆವಾಗ ರಿಯಲ್ ಮಾಸ್ಟರ್ ಆಗ್ತೀವಿ ನಾವು. ಒಂದು ದಿವಸ ಹೋಗಿದೆ ಒಂದು ಪಾಯಿಂಟ್ ಅಂದ್ರೂ ಪರವಾಗಿಲ್ಲ, ಕ್ರಾಸ್ ಮಾಡ್ಕೊಳ್ಳಿ ಶೀಟಲ್ಲಿ, ಇಲ್ಲಾಂದರೆ ನಿಮ್ಮ ಪೇಪರಲ್ಲಿ, ಮತ್ತೆ ಕಂಟಿನ್ಯೂ ಮಾಡ್ತಾ ಇರಿ. ಕೊನೆಯದಾಗಿ ಏನು ಮಾಡಬೇಕೋ ನಾನು ಹೇಳ್ತೀನಿ. ಈ ಚಾಲೆಂಜನ್ನು ಇನ್ನೂ ಚಾಲೆಂಜ್ ಆಗಬೇಕು ಅಂದರೆ ನೀವು ಜನ ಹತ್ರ ಹೋಗ್ಬೇಕು, ಮಾತಾಡಬೇಕು. ಎಲ್ಲ ಕ್ಲೋಸ್ ಮಾಡಿಕೊಂಡು ಮನೆಯಲ್ಲೇ ಕೂತ್ಕೊಂಡಿದ್ರೆ ಚಾಲೆಂಜ್ ಸಕ್ಸಸ್ ಆಗ್ತೀರಿ, ಬಟ್ ಮಜಾ ಸಿಗಲ್ಲ. ಹೊರಗೆ ಹೋಗಿದ್ರೆ ರಿಯಲ್ ಚಾಲೆಂಜ್ ಬರುತ್ತೆ ನಿಮಗೆ. ಸೊ ಡೋಂಟ್ ರನ್, ಇನ್ವೈಟ್. ಅವಾಗ ಅದೇ ಅಬ್ಸ್ಟಕಲ್ಸ್, ಅಷ್ಟೊಂದು ಅಬ್ಸ್ಟಕಲ್ಸ್ ಬಂದಿದೆ. ಅಂದರೆ ಪ್ರತಿ ದಿವಸ ಯಾರೊಬ್ಬರು ಬರ್ತಾ ಇದ್ದಾರೆ, ಯಾರೊಬ್ಬರು ನೆಗೆಟಿವ್ ಮಾತಾಡ್ತಾರೆ, ಯಾರೊಬ್ಬರು ಗಾಸಿಪ್ ಮಾತಾಡಿದ್ರು ನಾನು ಕಂಟ್ರೋಲ್ ಮಾಡಿದ್ದೀನಿ, ನಾನು ಚಾಲೆಂಜಲ್ಲಿ ಇದ್ದೀನಿ. ಆವಾಗ ನನಗೆ ಸಕ್ಸಸ್ ಬಂದರೆ ಆ ತೃಪ್ತಿ ಅನ್ನೋದು, ಆ ಒಂದು ಬದಲಾವಣೆ ಅನ್ನೋದು ತುಂಬ ಗ್ರೇಟ್. ಈಗ 3 ಜನ ಇರ್ತಾರೆ. ಒಬ್ಬರು ಚಾಲೆಂಜನ್ನು ಅರ್ಥ ಮಾಡ್ಕೊಳ್ಳಲ್ಲ, ಸುಮ್ಮನೆ ಎಲ್ಲ ಟಿಕ್ ಆಗಿಬಿಟ್ಟು ಆಯಿತು ಸರ್ ಅಂತ ಹೇಳೋರು ಇದ್ದಾರೆ. ಕ್ರಾಸ್ ಕ್ವಶನ್ ಕೇಳಿದ್ರೆ ಗಾಸಿಪ್ ಮಾತಾಡಿಲ್ಲ ಅಂದರೆ, ಇಲ್ಲ ಸರ್ ಗಾಸಿಪ್ಪೇ ನಾನು ಮಾತಾಡಿಲ್ಲ. ಅವ್ರಿಗೆ ಗಾಸಿಪ್ ಅಂದ್ರೇ ಏನೂ ಗೊತ್ತಿಲ್ಲ. ತಮಾಷೆ ಏನಂದರೆ 2 ವಾರ ಆಯಿತು, ಇವಾಗ ಜನ ಬಂದು ಕೇಳ್ತಾ ಇದ್ದಾರೆ ಸರ್ ಗಾಸಿಪ್ ಅಂದರೆ ಏನು ಅಂತ. ಅಂದರೆ ಏನು ಅಂತ ವಿಷಯನೇ ಗೊತ್ತಿಲ್ಲ, ನೀವು ಚಾಲೆಂಜ್ ಒಳಗೆ ಇದ್ದೀರಿ, 2 ವಾರ ಆಯಿತು. ಬೇರೆ ಒಂದು ಸೆಕ್ಷನ್ ಆಫ್ ಪೀಪಲ್ ಇರ್ತಾರೆ, ಹಾನೆಸ್ಟಾಗಿ ಇಂಟು ಮಾಡಿಕೊಂಡು ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅವ್ರು ಯೋಚನೆ ಮಾಡ್ತಾ ಮನೆಯಲ್ಲಿ ಇರ್ತಾರೆ. ಯಾರ ಹತ್ರನೂ ಮಾತಾಡಲ್ಲ, ಎಲ್ಲಿಯೂ ಹೋಗಲ್ಲ, ಈ ಚಾಲೆಂಜ್ ವಿನ್ ಆಗಿದ್ರೆ ಸಾಕು ಅಂತ ಅವ್ರಿಗೆ ಕಂಪ್ಲೀಟ್ ಮಾಡ್ತಾರೆ. ಬಟ್ 3ನೇ ಸೆಕ್ಷನ್ ಪೀಪಲ್ ಇರ್ತಾರೆ, ಎಲ್ಲರ ಹತ್ರನೂ ಹೋಗ್ತಾರೆ, ಎಲ್ಲ ಕಡೆನೂ ಹೋಗ್ತಾರೆ, 1-2 ಇಲ್ಲಿ ಅಲ್ಲಿ ಏಟು ಬೀಳುತ್ತದೆ, ಆದ್ರೂ ನಿಂತ್ಕೊಳ್ತಾರೆ. ಈ 3 ಜನನೂ 69 ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾರೆ. ಆದರೆ ಯಾರು ಜಾಸ್ತಿ ಓಡಾಡ್ತಾ ಇರ್ತಾರೋ, ಜಾಸ್ತಿ ಜನ ಹತ್ರ ಮಾತಾಡಿನೂ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾರೋ ಅವ್ರ ಒಳಗೆ ಬದಲಾವಣೆ ತುಂಬ ಜಾಸ್ತಿ ಆಗುತ್ತೆ ಮಾಸ್ಟರ್ಸ್. ಈ ಚಾಲೆಂಜ್ಗೆ ಮತ್ತೆ ಚಾಲೆಂಜ್, ಅದನ್ನು ಟ್ರೈ ಮಾಡಿ. ಅವಾಯ್ಡ್ ಮಾಡಬೇಡಿ, ಯಾರನ್ನೂ ಅವಾಯ್ಡ್ ಮಾಡಬೇಡಿ. ಸ್ಪಿರಿಚುವಾಲಿಟಿ ಅನ್ನೋದು ನಾವು ಎಷ್ಟೇ ಬುಕ್ಸಲ್ಲಿ ಓದೋದು, ವೀಡಿಯೋಸಲ್ಲಿ ಕಲಿಯೋದು, ಮಾಸ್ಟರ್ಸ್ ಹತ್ರ ಕಲಿಯೋದು, ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಲೇಬೇಕು. ಪ್ರಾಕ್ಟಿಕಲ್ ಸ್ಪಿರಿಚುವಾಲಿಟಿ. ಅವರೆಲ್ಲ ಬೇರೆ, ನಾನು ಬೇರೆ, ಅವ್ರು ಮಾತಾಡ್ಬಾರ್ದು, ಅವ್ರ ಧ್ಯಾನಿಗಳಲ್ಲ ನಾನು ಧ್ಯಾನಿ, ಅವ್ರ ಆ ಸೆಗ್ರಿಗೇಷನ್ನೇ ಬರಬಾರ್ದು. ಎಲ್ಲರೂ ಒಂದೇ, ಅವ್ರವ್ರ ಆತ್ಮಸ್ಥಿತಿಯಲ್ಲಿ ಅವ್ರವ್ರು ಇದ್ದಾರೆ. ನಾವು ಎಲ್ಲರ ಹತ್ರನೇ ಇರಬೇಕು, ಪ್ರತಿಯೊಬ್ಬರಿಗೆ ನಾವು ಎಕ್ಸಾಂಪಲ್ ಆಗಿ. ಆವಾಗ ಎಷ್ಟು ಬದಲಾವಣೆ ಬರುತ್ತೋ ನಿಮಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.